ಕ್ಲೀನ್ ಮಾಡ್ತಿರೋತ್ತಿಗೆ ಡೈಮಂಡ್ ಸಿಕ್ಬಿಡದ. ಓ ಮೈ ಗಾಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನಿಂದಗಡೆ ಕಾಣಿಸ್ತಿರುವ ಈ ವಿಂಡೋನ ಫುಲ್ ಕ್ಲೀನ್ ಮಾಡೋದಿನಿ, ಬನ್ನಿ. ಫಸ್ಟ್ ಆಫ್ ಆಲ್ ನಾವು ನೀಟಾಗಿರೋ ಗ್ಲೌಸ್ ತಗೊಂಡು ಹಾಕೊಳ್ತಾ ಇದ್ದೀನಿ ನೋಡಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ತುಂಬ ಟೈಮ್ ಒಂದೇ ಇರುವ ಐಟಮ್ಸ್ ಆಗಿರ್ಬೋದು. ಏನು ಐಟಮ್ಸೇ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನೋಡ್ತಾ ಇದ್ದೀರಾ ನೀವು ಏನೆಲ್ಲ ಐಟಮ್ಸ್ ಕಾಣ್ತೀನಿ ಅಂತ. ಎಲ್ಲ ನಾನು ಕ್ಲೀನ್ ಮಾಡ್ತೀನಿ ಇವತ್ತು. ಬನ್ನಿ ಹೇಗೆಲ್ಲ ಕ್ಲೀನ್ ಮಾಡ್ತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀಟಾಗಿ ಗ್ಲೌಸ್ ತಗೊಳ್ಳೋ. ಅಲ್ಲಿಂದ ನಮಗೆ 10 ಸ್ಪ್ಯಾನರ್ ಟೂಲ್ ತಗೊಳ್ಳೋ. ಫಸ್ಟು ಇದನ್ನೆಲ್ಲ ಹೊರಗಡೆ ಹಾಕುವ. ಸ್ಪ್ಯಾನರ್, ಸ್ಕ್ರೂ ಡ್ರೈವರ್, ಅದು ಇದು ಎಲ್ಲ ಹೊರಗಡೆ ಹಾಕುವ. ಅಲ್ಲಿಂದ ನನಗೆ 23 ನಂಬರ್ದು ಸ್ಪ್ಯಾನರ್ ಸಿಕ್ತು. ನೋಡ್ತಾ ಇರ್ಬೋದು, 2 ಸೈಡ್ ಇದೆ. 23, 24 ಅದು ಆ್ಯಕ್ಚುಲಿ ಬಂದು. ಅಲ್ಲಿಂದ ವೀಲ್ ನಟ್ ಸಿಕ್ತು ನನಗೆ. 4 ವೀಲರ್ಗೆ ಯೂಸ್ ಆಗುವಂಥ ವೀಲ್ ನಟ್ ಅದು ಆಲ್ರೆಡಿ ಇದೆ, ಆದರೂ ಎಕ್ಸ್ಟ್ರಾ ಕಾಣುತ್ತೆ ಇದು ನೋಡಿ. ಸುಮಾರಿದೆ. ಅದನ್ನ ಬಿಚ್ಚುವಂಥ ಐಟಮ್ಸ್ ಇದೆ ನೋಡಿ. ಅದು ಅಂದರೆ ಎಲ್ಲನಕ್ಕೆ ಎಲ್ಲ ಹಾಕ್ಕೊಂಡು ಬಿಸ್ತೀವಲ್ಲಿ ನೋಡಿ ನಾವು, ಆ ಥರ ಐಟಮ್ಸು ಇದೆ ಇದರಲ್ಲಿ. ಮತ್ತು ಇದೊಂದು ನೋಡಿ, ದೊಡ್ಡದೊಂದು ನಟ್. ಇದು ಯಾವುದಕ್ಕೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ, ಆದರೂ ಇದೆ ನನ್ನ ಹತ್ರ. ಮತ್ತು ವಯರ್ಸ್ ಕಟ್ ಮಾಡಲಿಕ್ಕೆ ನೋಡಿ, ಈ ಥರ ಒಂದು ಸಣ್ಣ ಕಟಿಂಗ್ ಪ್ಲೇಯರ್ ಯೂಸ್ ಆಗುತ್ತೆ. ಇದನ್ನ ಲಾಕ್ ಕೂಡ ಮಾಡ್ಬೋದು ನೋಡಿ. ಸಣ್ಣ ಒಂದು ಬಟನ್ ಟೈಪ್ ಇದೆ, ಅದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಲಾಕ್ ಆಗುತ್ತೆ. ನಿಮ್ಗೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಚಿಕ್ಕ ಐಟಮ್ ಅಲ್ಲ, ನಿಮಗೆ ಏನಾದ್ರು ಯೂಸ್ಫುಲ್ ಇದೆ, ನಿಮಗೆ ಕ್ಯಾರಿ ಮಾಡ್ಕೋಬೋದು. ಇದು ನೋಡಿ 17 ನಂಬರ್ದು ಸ್ಪ್ಯಾನರ್ ಸಿಕ್ತು ನನಗೆ. 17, 18 ನಂಬರ್ ಬರುತ್ತೆ ಅದು. ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ಸ್ಪ್ಯಾನರ್ ಸಿಕ್ತು. ಇದು ನೋಡಿ, ಇದು 14 ನಂಬರ್ ಸ್ಪ್ಯಾನರ್ ಸಿಕ್ತು ನನಗೆ. ಅಲ್ಲಿಂದ ನೆಕ್ಸ್ಟ್ ಏನು ಸಿಕ್ತು ಅಂತ ಹೇಳಿದ್ರೆ, ಇದು ನೋಡಿ ಸ್ಕ್ರೂ ಡ್ರೈವರ್. ಚಿಕ್ಕ ಸ್ಕ್ರೂ ಡ್ರೈವರ್, ಸ್ವಲ್ಪ ಡ್ಯಾಮೇಜ್ ಆಗಿದೆ ಕಾಣುತ್ತೆ. ಅದು ತೊಂದರೆ ಇಲ್ಲ, ಡ್ಯಾಮೇಜ್ ಆಗಿರೋ ಸ್ಕ್ರೂ ಡ್ರೈವರ್ ಇದೆ. ಎಲ್ಲ ತೆಗೆದ್ಬಿಟ್ಟು ಹಾಕುವ. ನೋಡಿ ಯಾವುದೋ ಕಟ್ಟಾಗಿರೋ ಒಂದು ಟೂಲ್ ಇದು. ಎಷ್ಟು ನಂಬರ್ ಗೊತ್ತಿಲ್ಲ, ಅದು ಯೂಸ್ ಇಲ್ಲ, ವೇಸ್ಟ್ ಕಾಣುತ್ತೆ ಅದು. ಅಲ್ಲಿಂದ ನೆಕ್ಸ್ಟು ಹಾಗೆ ಕೈ ಹಾಕ್ತಾ ಒಳಗಡೆ ಇನ್ನೊಂದೇನೋ ಐಟಮ್ ಇದೆ, ಅಲ್ಲಿ ತೋರಿಸ್ತೀನಿ ರೀ. ಇಲ್ಲಿ ನೋಡಿ ಸಿರಂಜಿ, ಯಾವುದೋ ದೊಡ್ಡದು, ಯಾವಾಗಿನ ಕಾಲದ್ದು ಗೊತ್ತಿಲ್ಲ. ಇದು ಒಂದ್ಸತಿ ಫ್ಯೂಲ್ ಹಾಕ್ಲಿಕ್ಕೆಲ್ಲ ಯೂಸ್ ಆಗುತ್ತೆ. ಮತ್ತು ಟ್ಯಾಪ್ ನೋಡಿ, ಹಳೆ ಟ್ಯಾಪ್. ಅಲ್ಲಿಂದ ಹೋಂಡಾ ಏನೋ ಕವರ್, ಹೋಂಡದು ಕೀಬು ಕವರ್ ಆ್ಯಕ್ಚುಲಿ ಇದು ಹೋಂಡಾ ಕಾರ್ದು ಕೀ ಕವರ್. ಅಲ್ಲಿಂದ ಪವರ್ ವಿಂಡೋದು ಸ್ವಿಚ್ಗಳು, ಸ್ಟಾರ್ಟರ್ ಸ್ವಿಚ್ ನೋಡಿ, ಯಾವುದೋ ಹಳೆ ಡಿಯೋ ಆ್ಯಕ್ಟಿವಾ ನೋಡಿ. ಆ್ಯಕ್ಟಿವಾ ಹೋಂಡಾದು ಕೀ, ಅದಕ್ಕೆ TVSದು ಕೀ ಬಂಚ್. ಇನ್ನೂ ಬೇಜಾನ್ ಐಟಮ್ಸ್ ಇದೆ ಗೈಸ್. ನೋಡಿ ಹಳೇದು ಯಾವುದೋ ಒಂದು ರ್ಯಾಪರ್, ಅದರೊಟ್ಟಿಗೆ ಸ್ಟೀಲ್ ಬಲ್ಬ್ಗಳು. ಅಲ್ಲಿಂದ ನೆಕ್ಸ್ಟ್ ಇದು ಯಾವುದೋ ಗಾಡಿದು RXದು ಕಾಣುತ್ತೆ. ಕೇಕ್ ಕಟ್ ಮಾಡಿರೋ ಚಾಕು, ಮರದ ಚಾಕು ಹಳೇದು ಕಾಣುತ್ತೆ, ತುಂಬ ಹಳೇದು. ಅಲ್ಲಿಂದ ನೆಕ್ಸ್ಟ್ ಇನ್ನೆಲ್ಲ ಐಟಮ್ ಕಾಣ್ತಿದೆ. ವೈಪರ್ ಹಳೇದು, ಯಾವಾಗಿನ ಕಾಲದ್ದು ಗೊತ್ತಿಲ್ಲ, ಇದು ಹಳೇ ವೈಪರ್ ಇದೆ. ಅಲ್ಲಿಂದ ನೆಕ್ಸ್ಟ್ ಬಂದು ಪೇಂಟ್ ಬ್ರಷ್. ಹಂಗೆ ಪೇಂಟ್ ಮಾಡಿ ಹಂಗೆ ಮಡಗ್ಬಿಟ್ಟಿದ್ದೀನಿ, ಸಖತ್ ಹಳೇದಿದಂತೂ. ಇದು ನೋಡಿ, ಇದು ಪೇಂಟ್ ಮಾಡಿ. ಆದರೂ ಸ್ವಲ್ಪ ಚೆನ್ನಾಗಿದೆ ಇದು. ಒಂದು ಬ್ಲ್ಯಾಕ್ ಕಲರ್ ಹೊಡೆದು ಹೋಗಿದೆ, ಇದು ಚೆನ್ನಾಗಿದೆ. ಮತ್ತು TVS ಸ್ಕೂಟಿದು ಎಂಟಾರ್ಕ್ದೊಂದು ಕೀ ಇದೆ, ಯಾವುದು ಗೊತ್ತಿಲ್ಲ. ಮತ್ತು ಒಂದು ಲೈಟರ್ ಸತ್ತೋಗಿದೆ, ವರ್ಕ್ ಆಯ್ತಿಲ್ಲ, ವೇಸ್ಟ್, ಎಸಿವ ಇದನ್ನ. ನೆಕ್ಸ್ಟ್ ಇದೇನು, ಅಯ್ಯೋ ಯಾವುದೋ ಒಂದು ಸ್ಪೂನ್, ಪ್ಲಾಸ್ಟಿಕ್ ಸ್ಪೂನ್. ಇದು ಯಾವಾಗಿನ ಕಾಲದ್ದು ಗೊತ್ತಿಲ್ಲ, ಹಳೇ ಸ್ಪೂನು. ಕ್ವ್ಯಾಕ್. ಇಲ್ಲಿ ಇದೇನೋ ಐಟಮ್ ಸಿಕ್ತು. ಇದು ಯಾವುದೋ ವೆಹಿಕಲ್ದೇ ಕಾಣುತ್ತೆ, ಪಾರ್ಟ್ ಫುಲ್ ರಸ್ಟ್ ಹಿಡ್ದಿದೆ. ಇದು ಯೂಸ್ ಆಗಲ್ಲ ಕಾಣುತ್ತೆ ನೆಕ್ಸ್ಟಿಗೆ ನೋಡೋ. ಅದರಿಂದ ಪುನಃ ಟೂಲ್ಸು 17, 10 ಮತ್ತು ಟೇಪ್. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಬಟ್ಟೆ ಎಲ್ಲ ಲಾಕ್ ಮಾಡೋಕ್ಕೆ ಒಂದು ಕ್ಲಿಪ್. ಅದರೊಟ್ಟಿಗೆ ಒಂದು ಕೆನ್ವುಡ್ದು ರಿಮೋಟ್ ಸಿಕ್ತು. ಇದು ಯಾವುದು ಗೊತ್ತಿಲ್ಲ, ಹಳೇ ಸಿಸ್ಟಮ್ದು ಕೆನ್ವುಡ್ದು. ಮತ್ತು ಪುನಃ ಸ್ವಲ್ಪ ಬೋಲ್ಟ್ಸು, ನಟ್ಸು, ಲೈಟರ್ಸ್, ಹಳೇದು, ಎಲ್ಲ ಹಳೇದು. ಪುನಃ ಸ್ಪ್ಯಾನರ್. ಅಲ್ಲಿಂದ ಪೈಪ್ ಏನು ಪೈಪ್ ಗೊತ್ತಿಲ್ಲ ಇದು. ಅದರೊಟ್ಟಿಗೆ ಮುಳಿಯೋದು ಒಂದು ಗೋಲ್ಡ್ ರಿಂಗ್ದು ಬಾಕ್ಸ್, ಅದರೊಳಗಡೆ ಏನಿಲ್ಲ, ಖಾಲಿ. ಅಲ್ಲಿಂದ ನೆಕ್ಸ್ಟು ಲೈಟ್ಸ್. ಅಲ್ಲಿಂದ ನಮ್ಮ ಬಿಕ್ಕಪ್ ಕೆಫೆದು ಟಿಶ್ಯೂ, ಬೇರಿಂಗ್. ಪುನಃ ಒಂದು ಕಟರ್, ಈ ವೈರ್ಸ್ ಎಲ್ಲ ಕಟ್ ಮಾಡೋಂಥ ಐಟಮ್ಸ್.
ಇದು ನೋಡಿ ಹಳೇ MCL, ಎಷ್ಟು ವರ್ಷ ಆಗೊಂಡು ಗೊತ್ತಿಲ್ಲ. ಓಹ್ ಡಬ್ಬಿ ಪೇಂಟ್. ಇದೇನೋ ಪೆಪ್ಪರ್ ಅಂತ ಬರ್ತಿದೆ, ಯಾವ ಇದರದ್ದು ಗೊತ್ತಿಲ್ಲ. ಶ್ಯಾಂಪೋ, ಡವ್ ಶ್ಯಾಂಪೋ, ಕ್ಲಿನಿಕ್ ಪ್ಲಸ್ ಶ್ಯಾಂಪುಗಳು ಸುಮಾರಿದೆ. ಮತ್ತು ಆನ್ ಆಫ್ ಸ್ವಿಚ್, ಮತ್ತು ಪುನಃ ಒಂದು ಸಣ್ಣ ಪಿಂಜಾಣಿ ಮಸ್ತಾಗಿ. ಮತ್ತು ಇದೇನೋ ಒಂದು ಏನು ಐಟಮ್ದು ಗೊತ್ತಿಲ್ಲ. ಇದು ನೋಡಿ ಏನೋ ಒಂದು ಸ್ಪ್ರೇ ಗಾಡಿ ವಾಶ್ದು ಬಟನ್ ವರ್ಕಿಂಗ್ ಇದೆ. ಇದೇನೋ ಐಟಮ್ ಗೊತ್ತಿಲ್ಲ. ನೆಕ್ಸ್ಟ್ ಪುನಃ ಕ್ಲಿಪ್ ಕ್ವ್ಯಾಕ್. ಮತ್ತು ಡವ್ ಶ್ಯಾಂಪೋ, ಇದು ಸೀಟ್ ಬೆಲ್ಟ್ದು. ಇದೇನೋ ಲಿಕ್ವಿಡ್ ಏನೋ ಬರ್ತಿದೆ. ಗ್ಯಾಸ್ಕೆಟ್ ಹಾಕೋ ಗಮ್ಮು ಖಾಲಿಯಾಗಿದೆ, ವೇಸ್ಟು. ಮತ್ತು ಇದೇನೋ ಚಿಕ್ಕ ಐಟಮ್. ವಯರ್ಗಳು, ಅಲ್ಲಿಂದ ಇದೇನೋ ಇದು ಹಾಳಾಗಿದೆ. ನೆಕ್ಸ್ಟು ಏನೋ ಐಟಮ್ ಇದು ಚೆನ್ನಾಗಿದೆ ಕಾಣುತ್ತೆ. ಬ್ಲೇಡ್ ಫುಲ್ ಹೋಗಿದೆ, ರೆಸ್ಟ್ ಹಿಡ್ದಿದೆ. ಕವರ್ ಆಗುತ್ತೆ, ವರ್ಕ್ ಆಗುತ್ತೆ. ಟೇಪ್ ಇದೆ, ಟೇಪ್ ವರ್ಕಿಂಗ್ ಇದೆ, ಚೆನ್ನಾಗಿದೆ. 3M 5M ಟೇಪ್. ಬ್ರಷ್ ಸತ್ತೋಗಿದೆ. ನೆಕ್ಸ್ಟು ವೇಸ್ಟು, ಡವ್ ಶ್ಯಾಂಪೋ ಮತ್ತು ಕೆಚಪ್ ಸ್ವಲ್ಪ. ಎಲ್ಲ ಟಿಶ್ಯೂ ಸತ್ತೋಗ್ಬಿಟ್ಟಿದೆ. ಅಲ್ಲಿಂದ ನೆಕ್ಸ್ಟು ಇದೇನೋ ಒಂದು ಬಟ್ಟೆದ ಐಟಮ್ ಕಾಣುತ್ತೆ, ಬಟ್ಟೆ ಶಾಪ್ಲಿ ಇರುತ್ತಲ್ಲ ಆ ಥರದ್ದು. ಮತ್ತು ಕೇರ್ ಆಯಿಲ್ ಲಿಕ್ವಿಡ್. ಇದೇನೋ ಇದು. ಮತ್ತು ಬ್ರಷ್ಗಳು, ಪೇಂಟ್ ಬ್ರಷ್ ಚೆನ್ನಾಗಿದೆ, ಯೂಸ್ ಆಗುತ್ತೆ ಇದು. ಅಲ್ಲಿಂದ ಇದು ಸತ್ತೋಗಿದೆ, ಇದೇನೋ ಐಟಮ್ ಗೊತ್ತಿಲ್ಲ. ಲೇಸ್ ಇದೆ, ರೆಡ್ ಕಲರ್ ಲೇಸು, ಯೂಸ್ ಆಗುತ್ತೆ ಇದು. ಇದೇನಿದು ರಿಂಗ್ ಟೈಟ್ ಲೂಸ್ ಮಾಡ್ಕೊಳ್ಳೋಕ್ಕೆ. ನೇಲ್ ಕಟ್ರಂತೂ ರಸ್ಟ್ ಹಿಡ್ದು ಏನಿಲ್ಲ, ಸತ್ತೋಗ್ಬಿಟ್ಟಿದೆ. ಫುಲ್ ರಸ್ಟ್ ಆಗಿಬಿಟ್ಟಿದೆ. ಅಲ್ಲಿಂದ ನೆಕ್ಸ್ಟು ಪೆನ್ಸಿಲ್, ಹಳೆ ಪೆನ್ಸಿಲ್ ಬರೆಯುವ. ಸಬ್ಸ್ಕ್ರೈಬ್ ಅಷ್ಟೇ. ಮತ್ತೆ ಅಲ್ಲಿಂದ ನೆಕ್ಸ್ಟು ಏನಿದು, ಇದ್ರ ಒಳಗಡೆಲ್ಲ ಏನೆಲ್ಲ ಇದೆ, ಸ್ಕ್ರೂಗಳು, ಟಿಶ್ಯೂ, ಅದು ಇದು, ಮಣ್ಣು ಮಸಿ ಏನೆಲ್ಲ ಇದೆಯಪ್ಪ ಇದ್ರೊಳಗಡೆ. ಕೆಚಪ್ ಯಾವನ್ ಕಾಲದು, ಈಗಂತೂ ತಿಂದ್ಬಿಟ್ರೆ ಹೊಗೆನೆ. ಇದ್ರೊಳಗೆ ಏನಿದೆ, ಬ್ಲೇಡ್ ಇದು ಯೂಸ್ ಇದೆ. ಟೇಪ್ ಚೆನ್ನಾಗಿದೆ, 5Mದು ಟೇಪ್ ಚೆನ್ನಾಗಿದೆ. ಹಾರ್ನ್ ಯಾವ ಕಂಪನಿ, ರೂಟ್ಸ್. ಓಕೆ. ಇದು ಯಾವ್ದಾರ್ದು ವೆಹಿಕಲ್ದು, ಮಿರರ್ದು. ಶ್ಯಾಂಪು ಇದೆ ಅದರೊಳಗಡೆ, ಚೆನ್ನಾಗಿದೆ, 5 ರೂಪೀಸ್. ನೆಕ್ಸ್ಟು ಪುನಃ ಪೆನ್ಸಿಲು. ಅಲ್ಲಿಂದ ನೆಕ್ಸ್ಟು ಹೆಲನ್ಕಿ, ಇದು ಯೂಸ್ ಆಗುತ್ತೆ. ವಾಷರ್ಗಳು, ಇದು ಯೂಸ್ ಆಗುತ್ತೆ. ಬ್ಲೇಡ್, ಹೊಸದು ಬ್ಲೇಡ್ ಎಷ್ಟು ಚೆನ್ನಾಗಿದೆ ನೋಡಿ. ಬ್ಲೇಡ್ ಅಂತೂ ನೀಟಿದೆ. ನೆಕ್ಸ್ಟ್ ಯೂಸ್ ಆಗುತ್ತೆ, ಏನಾರು ಕಟರ್ಗೆ ಹಾಕ್ಬಿಟ್ಟು ಯೂಸ್ ಮಾಡ್ಕೋಬೋದು ಬ್ಲೇಡ್ನ, ಅಷ್ಟು ಚೆನ್ನಾಗಿದೆ. ಮತ್ತು ಶೀಟ್. ಅಲ್ಲಿಂದ ನೆಕ್ಸ್ಟು ಇದ್ರೊಳಗಡೆ ಏನಿದೆ, ಇದರೊಳಗೆ ಸ್ವಲ್ಪ ಸ್ಕ್ರೂ ಐಟಮ್ಸು. ಶ್ಯಾಂಪು ಇದು ಯೂಸ್ ಆಗಿಲ್ಲ, ಯೂಸ್ ಆಗೋದ ಶ್ಯಾಂಪು, ಇದು ಯೂಸ್ ಆಗುತ್ತೆ ನೆಕ್ಸ್ಟಿಗೆ ಇಟ್ಕೊಳ್ಳೋ ತೆಗೆದು. ಇದ್ರೊಳಗಡೆ ಏನಿದೆ, ಇದ್ರೊಳಗೆ ಟೂಲ್ಸು. ವೀಲ್ ಬಿಚ್ಚಕ್ಕೆ ವೀಲ್ ಬಾಕ್ಸ್ ಇದೆ. ಮತ್ತು ಬೇರಿಂಗ್, ಸ್ಕ್ರೂಗಳು, ಬೋಲ್ಟ್ಗಳು, ನೆಟ್ಗಳು. ಈ ಬಾಕ್ಸ್ ಒಳಗಡೆ ಏನಿದೆ, ಇದೇನೋ ಪೇಪರ್ಗಳು, ಫುಲ್ಲು ಆಯಿಲಾಗಿ ಸತ್ತೋಗಿದೆ ಅದು. ಮತ್ತು ಇದು ಯೂಸ್ ಇಲ್ಲ. ಇದು ಗೇರ್ಗೆ ಬರೋವಂಥ ಐಟಮ್ಸು, ಆ ಕಾರ್ದು ಗೇರ್ ಲಿವರ್ಗೆ ಬರೋವಂಥ ಐಟಮ್ಸು, ಇದು ಯೂಸ್ ಇಲ್ಲ. ನೆಕ್ಸ್ಟು ರಾಣಿ ಕಂಪನಿದು ಬೆಂಕಿ ಪೊಟ್ಣ ಕತ್ತದ ನೋಡ, ಬೆಂಕಿ ಕತ್ತದೆ. ಸರಿಯಾಗಿದೆ. ಅಲ್ಲಿಂದ ಇದೇನೋ ಒಂದು ಬುಷ್. ಪುನಃ ಈ ಐಟಮ್ಸ್ಗಳು ಕ್ಲೀನ್ ಮಾಡೋಕ್ಕೆ ಸುಮಾರಿದೆ. ಇದು ವಯರ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಬೇಕಾಗುತ್ತೆ. ಅಲ್ಲಿಂದ ಚಿಕ್ಕ ಚಿಕ್ಕ ಕ್ಲಿಪ್ಗಳು, ಪುನಃ ವಾಷರ್ಸ್, ಅದು ಇದು. ಪಿನ್ನು ಚುಚ್ಚಿದ್ರೆ ಸೀನು ಸೈಡ್ಲಿಟ್ಬಿಡ, ರಾಂಗ್ ಸೈಡ್ ಫಸ್ಟ್ ಇದನ್ನ ಪಿನ್ ಸೀನು. ಗೈಸ್, ಕ್ಯಾಪ್ಷನ್ಲಿ ಹೇಳ್ದಂಗೆ ನಾನಿವತ್ತು ಕೋಟ್ಯಾಧಿಪತಿ ಆಗೇ ಹೋದೆ ಅಂತ ಅಂದ್ಕೊಂಡೆ, ಆದ್ರೆ ಆಗಿಲ್ಲ. ಅದು ನೋಡ್ರೆ ಚಿಕ್ಕ ಬಲ್ಬ್, ಅದು ಡೈಮಂಡ್ ಅಲ್ಲ, ಸಣ್ಣ ಬಲ್ಬ್. ನಂಗೆ ಸಡನ್ ಅದು ಡೈಮಂಡ್ ತರ ಕಂಡ್ಬಿಟ್ಟಿದ್ದು ಗೈಸ್, ಚಿಕ್ಕ ಒಂದು ಡೈಮಂಡ್ ತರ ಕಂಡ್ಬಿಟ್ಟಿದ್ದು. ನೋಡಿದ್ರೆ ಅದು ಬಲ್ಬ್, ಏನ್ ಸ್ಯಾಡ್ ನೋಡಿ. ಅಲ್ಲಿಂದ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡಿದೆ ಕ್ಲೀನಿಂಗ್ನ. ನೋಡ್ತಾ ಇದ್ದೀರಾ, ಈ ಕವರ್ ಎಲ್ಲ, ಇದು ಮ್ಯಾಟ್, ಈ ಕಾರ್ದು ಒಳಗಡೆ ಮ್ಯಾಟ್ ಬರ್ತದೆ, ಹಳೇ ಮ್ಯಾಟ್. ನನ್ನ ಹಳೇ ಕಾರ್ದು ಕಾಣುತ್ತಿದೆಲ್ಲ ಐಟಮ್ಸ್, ಅದನ್ನೆಲ್ಲ ತೆಗೆದು ಎಷ್ಟೇ ಹೊರಗಡೆ. ಅಲ್ಲಿಂದ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೇಪರ್ಲಿ ನೀಟಾಗಿ ಕಸ ಗಿಸ ಎಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ತೆಗೆದು ಎಷ್ಟು ಸ್ವಲ್ಪ ಐಟಮ್ಸ್ ಎಲ್ಲ ಇತ್ತು ಅಂದರೆ ಸ್ಕ್ರೂ ಬೋಲ್ಟು ನಟ್ಗಳೆಲ್ಲ ನಾನು ತೆಗೆದು ಬಿಟ್ಟೆ. ಸುಮ್ಮನೆ ಏನಕ್ಕಿದು
ಮಡಗಿ ವೇಸ್ಟ್ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಎಸ್ದ್ಬಿಟ್ಟೆ. ಈ ಬ್ರಷಲ್ಲಿ ನೀಟಾಗಿ ಎಲ್ಲನ ಕ್ಲೀನ್ ಕಸ ಹೊಡೆದು ಕ್ಲೀನ್ ಮಾಡಿ ನೋಡಿ ಎಷ್ಟು ನೀಟ್ ಆಗ್ತಿದೆ ಈಗ. ಫುಲ್ ನೀಟ್ ಹೆಂಗಿತ್ತು ಫಸ್ಟ್ ಅಲ್ಲ, ನೋಡಿದ್ರಲ್ಲ ನೀವು. ಡೈಮಂಡ್ ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ, ಬರೀ ಸಿಕ್ಕಿದೆ ಮಣ್ಣು. ಈ ಥರ ಇದ್ದ ವಿಂಡೋನ ನಾನು ನೆಕ್ಸ್ಟ್ ಈ ಥರ ಮಾಡಿದೆ. ನೋಡಿ ಹೇಗಿದೆ, ಚೆನ್ನಾಗಿದೆಯಾ? ಫುಲ್ ರೆಡಿ. ಫುಲ್ ಗ್ಲೌಸ್ ಎಲ್ಲ ಬಿಚ್ಚಿ ನೋಡಿ ಹೆಂಗಾಗಿದೆ ಕೈ. ಆಲ್ಮೋಸ್ಟ್ ಅರ್ಧದಿಂದ 1 ಗಂಟೆ ಕ್ಲೀನ್ ಮಾಡೋಕ್ಕಾಯ್ತು. ವಿಡಿಯೋ ಖುಷಿಯಾಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.